ಎಲೆಕ್ಷನ್ ಬಂದಮೇಲೆ ಭಗವಂತ ಖೂಬಾ ಬರ್ತಾರೆ. ಡೆವಲಪ್ಮೆಂಟ್ ಅಂತೂ ಅವರಿಂದ ಏನೂ ಇಲ್ಲ, ನಿಲ್ಲಿದೆ. ಸುಮ್ಮನೆ ನಾನು ಅದು ಮಾಡೀನಿ ಇದು ಮಾಡೀನಿ ಅಂತ ಪೇಪರಲ್ಲಿ ಅದರಲ್ಲಿ ಕೊಟ್ಟು ಜನರಿಗೆ ಇವರು ಮೋಸ ಮಾಡ್ತಾಯಿದ್ದಾರೆ. ಇವರ ಅಭಿವೃದ್ಧಿ ಶೂನ್ಯ. ಇವರಿಗೆ ನಾವು ಎಂದೂ ನಂಬಬಾರದು. ಇವರ ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಇವಾಗ ನಮ್ಮ ಈಶ್ವರ್ ಖಂಡ್ರೆ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ನಾವು ಜನ ನೋಡಬೇಕು. ಜನ ಇವತ್ತು ಕರ್ನಾಟಕದಲ್ಲಿ ಈಶ್ವರ್ ಖಂಡ್ರೆ ಅಭಿವೃದ್ಧಿ ಬಗ್ಗೆ ಮೆಚ್ಚಿ ಮಾತಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರ ಕಾಂಗ್ರೆಸ್ ಅಭ್ಯರ್ಥಿ ಅಂದ ಮೇಲೆ ಅವರ ಸೋಲು ಖಚಿತ ಅವ್ರಿಗೆ ಗೊತ್ತಾಗಿದೆ. ಇವಾಗ ಸುಳ್ಳು ಆರೋಪ ಮಾಡೋದೇ ಅವರು ಜಾಯಮಾನ. ಅದಕ್ಕೆ ಬಿಟ್ಟು ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಚಾನ್ಸೇ ಇಲ್ಲ. ನಾವು ಅಭಿವೃದ್ಧಿ ಏನು ಮಾಡಿದ್ದೀವೋ, ಸಾಹೇಬ್ರು ಏನು ಮಾಡಿದ್ದಾರೆ ಅದು ಎಲ್ಲ ಡಿಸ್ಟ್ರಿಕ್ಕಿಗೆ ಗೊತ್ತು, ಕರ್ನಾಟಕ ಜನರಿಗೆ ಗೊತ್ತು. ಸಂಸತ್ನಲ್ಲಿ ಮಾತಾಡಬೇಕು. ಕೇವಲ ಚುನಾವಣೆಯನ್ನು ಗೆದ್ದುಬಿಟ್ಟು ಯಾವ ರೀತಿಯ ಒಂದು ನಮ್ಮದು ಇವಾಗ ಸಂಸದರು ಭಗವಂತ ಖೂಬಾ ಇದ್ದರು, ಬಿ ಜೆ ಪಿಯಿಂದ ಗೆದ್ದ ನಂತರ ಸಂಸತ್ನಲ್ಲಿ ಒಂದು 15 ನಿಮಿಷ ಕೂಡ ನಮ್ಮ ಬೀದರ್ ಜಿಲ್ಲೆಯ ಕಷ್ಟ ಸುಖಗಳನ್ನು ಸಂಸತ್ತಿನಲ್ಲಿ ಹಂಚಿಕೊಂಡಿಲ್ಲ. ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರ ಈಶ್ವರ್ ಖಂಡ್ರೆ ಅವರ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಬರ್ತಕ್ಕಂಥ ದಿನದಲ್ಲಿ ಈಶ್ವರ್ ಖಂಡ್ರೆಯನ್ನು ಗೆಲ್ಲಿಸಿ ಪ್ರಚಂಡ ಬಹುಮತದಿಂದ ಕಳಿಸ್ತಾರಂತಕ್ಕಂಥ ನಮ್ಮದೊಂದು ಈ ಒಂದು ಅನಿಸಿಕೆ ಇದೆ ನಮ್ಮದೊಂದು. ಇವರು ಈಶ್ವರ್ ಖಂಡ್ರೆ ಅವ್ರು ನಿಂತಾರ, ಎಲ್ಲ ಬೀದರ್ ಜಿಲ್ಲೆಯಲ್ಲ ಅವರನ್ನೇ ಓಟ್ ಹಾಕಿ ಇದರಿಂದ ಭಾಳ ಲೀಡ್ದಿಂದ ಜನ ತರ್ತಾರೆ. ಎಲ್ಲರಿಗೆ ಭಾಳ ಹಿಗ್ಗಾಗ್ಯದ. और तमाम बीदर की जनता जानती है कि ईश्वर खंड्रे एक नाम ही काफ़ी है लोगों के लिए, जो कि बहुत ही सेकुलर माइंड हैं और कभी भी एनी टाइम 24/7 वो वर्क करते हैं. ನಮ್ಮ ಜಿಲ್ಲೆಗೆ ಒಬ್ಬರು ಒಳ್ಳೆ ವ್ಯಕ್ತಿಗೆ ಟಿಕೆಟ್ MP ಟಿಕೆಟ್ ಸಿಕ್ಕ್ಯದ. ಅವ್ರಿಗೆಲ್ಲರೂ ನಮ್ದು ಯೂತ್ ಕಡೆದೆಲ್ಲ ಸಪೋರ್ಟ್ ಅದ ಚಲೋ. ಅವರು MLA ಆಗಿ ಮಿನಿಸ್ಟರ್ ಆಗಿ ಎಲ್ಲ ನಮ್ಮ ಬೀದರ್ ಜಿಲ್ಲೆಗೆ ಒಳ್ಳೆಯ ಅನುದಾನ ತಂದು ಕೊಟ್ಟಾರೆ. ಸಂಸದರಾದ್ರೂ ನಮ್ಮ ಬೀದರ್ ಜಿಲ್ಲೆಗೆ ಒಳ್ಳೆಯ ಅನುದಾನ ತಂದು ಕೊಟ್ಟು ನಮ್ಮದು ಡೆವಲಪ್ಮೆಂಟ್ಗೆ ಎಲ್ಲ ಸಪೋರ್ಟ್ ಮಾಡ್ತಾರಂತ ನಮಗೆ ಭರವಸೆ ಅದ. ಭಗವಂತ ಖೂಬಾ ಅವರು MP ಆಗಿ ಅವ್ರು ಏನೂ ಕೆಲಸ ಮಾಡಿಲ್ಲ, ಬಸವ ಕಲ್ಯಾಣಕ್ಕೆ ಏನೂ ಕೊಡುಗೆ ಕೊಟ್ಟಿಲ್ಲ. 23ನೇ ತಾರೀಕು ಈಶ್ವರ್ ಖಂಡ್ರೆ ಸಾಹೇಬರು MP ಆಗಿ ವಿಜಯವಾಗುತ್ತಾರೆ. 1.5 ಲಕ್ಷಕ್ಕಿಂತ ಮಿಗಿಲಾಗಿ ಓಟ್ಗಳಿಂದ ಗೆದ್ದುತ್ತಿದ್ದಾರೆ. ಸರ್ ಅವ್ರಿಗೆ ನಾವು ಮಾನಿಸ್ತೇವೆ ರೀ. ಅವ್ರಿಗೆ ಒಂದು ನಮ್ಮ ಬೀದರ್ ಟೆಸ್ಟ್ ಖುಲಿ ಅಂದ್ರೂ ನಾವು ಕಮ್ಮಿ ಅದ ಅವ್ರಿಗೆ.